ಮಲೆನಾಡಿನ ಹೆಬ್ಬಾಗಿಲು ಸಾಗರ ನಗರವನ್ನ ಈಗ ಮತ್ತಷ್ಟು ಸುಂದರಗೊಳಿಸಲು ಮಾಸ್ಟರ್ ಪ್ಲಾನ್ ಸಿದ್ಧವಾಗಿದೆ. ಸುಂದರ ಹಾಗೂ ಸ್ವಚ್ಛ ಸಾಗರ ಪರಿಕಲ್ಪನೆಯಡಿ ನಗರದ ಚಿತ್ರಣವನ್ನೇ ಬದಲಿಸಲು ಶಾಸಕ ಗೋಪಾಲಕೃಷ್ಣ ಬೇಳೂರು ಮುಂದಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಶಿಸ್ತುಬದ್ಧ ವ್ಯವಸ್ಥೆ ಹಾಗೂ ಪ್ರವಾಸಿಗರನ್ನ ಸೆಳೆಯಲು ಹೈಟೆಕ್ ಫುಡ್ ಕೋರ್ಟ್ಗಳ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿದೆ. ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಸಾಗರ ನಗರಕ್ಕೆ ಬರುವ ಪ್ರವಾಸಿಗರು ಇಲ್ಲಿನ ಸೌಂದರ್ಯಕ್ಕೆ ಮನಸೋಲಬೇಕು. ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಬೇಕು. ನಗರದ ರಸ್ತೆಗಳು ಅಚ್ಚುಕಟ್ಟಾಗಿರಬೇಕು ಎಂಬ ಆಶಯದೊಂದಿಗೆ ಶಿವಮೊಗ್ಗ ರಸ್ತೆಯಲ್ಲಿ ಹೈಟೆಕ್ ಫುಡ್ ಕೋರ್ಟ್ ಕಾಮಗಾರಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಭೂಮಿ ಪೂಜೆ ನೆರವೇರಿಸಿದರು. ನಗರಸಭೆಯ ಉದ್ದಿಮೆ ನಿಧಿಯಿಂದ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ 15 ಮಳಿಗೆಗಳ ಫುಡ್ ಕೋರ್ಟ್ ಇಲ್ಲಿ ತಲೆ ಎತ್ತಲಿದೆ. ಕೇವಲ ತಿಂಡಿ ತಿನಿಸುಗಳಷ್ಟೇ ಅಲ್ಲ, ಮನರಂಜನೆಗೂ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಣಪತಿ ಕೆರೆಯ ಬಳಿ 2.60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯ ಉದ್ಯಾನವನ, ಮಕ್ಕಳ ಆಟಿಕೆ ಮತ್ತು ಆಕರ್ಷಕ ಕಾರಂಜಿ ನಿರ್ಮಾಣವಾಗಲಿದೆ. ಇನ್ನು ಹಳೆ ಬಸ್ ನಿಲ್ದಾಣದ ಬಳಿಯೂ ಫುಡ್ ಕೋರ್ಟ್ ನಿರ್ಮಾಣವಾಗಲಿದ್ದು, ಅಲ್ಲಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸ್ತಾ ಇರೋದು ವಿಶೇಷ. ಇದೇ ವೇಳೆ ಒಳಾಂಗಣ ರಂಗಮಂದಿರಕ್ಕೆ 9 ಕೋಟಿ, ಮೀನು ಮಟನ್ ಮಾರ್ಕೆಟ್ ಅಭಿವೃದ್ಧಿಗೆ 1.30 ಕೋಟಿ ಹಾಗೂ ರಸ್ತೆಗಳ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾಗಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಯೋಜನಾ ಪ್ರಾಧಿಕಾರದ ಸುರೇಶ ಬಾಬು ಸೇರಿದಂತೆ ಪ್ರಮುಖ ಮುಖಂಡರು ಭಾಗವಹಿಸಿದ್ರು. ಬಹಳ ಲೇಟ್ ಆಯ್ತು, ಆದ್ರೆ ಒಳ್ಳೆ ರೀತಿಯ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗೋದು ಸಹಜ ಆಗಿದೆ. ಸರ್ಕಾರದ ಯೋಜನೆಗಳು ಟೆಂಡರ್ ಆಗಿ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಕೆಲವರು ಹಿಡಿತಾರೆ, ಕೆಲವರು ಹಿಡಿಯಲ್ಲ. ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ. ಇವತ್ತು 3 ಕಡೆ ಹೇಳಿದ್ರಿ. ಈಗ ಒಂದು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡು, ಇನ್ನೊಂದು ನಮ್ಮ ಶಾಶ್ವತ ಧ್ವಜಸ್ತಂಭದ ಹತ್ರ 3 ಸುಂದರವಾದಂಥ ಒಳ್ಳೆಯ ಕ್ವಾಲಿಟಿ ಇರುವಂಥ ಒಳ್ಳೆ ಒಂದು ಇಲ್ಲಿ ಫುಡ್ ಕೋರ್ಟ್ ಮಾಡಬೇಕನ್ನೋದು ಈಗಾಗಲೇ ಆಗಿದೆ. ಈಗಾಗಲೇ ಶುರು ಮಾಡ್ತಾರೆ, ನಾಳಿಂದಲೇ ಶುರು ಮಾಡ್ಲಿಕ್ಕೆ ಹೇಳ್ತೀನಿ. ಯಾಕಂದ್ರೆ ಸಾಗರ ಇವತ್ತು ಪ್ರವಾಸಿಗರು ಬಹಳ ಜನ ಬರ್ತಾರೆ. ಪ್ರವಾಸಿಗರು ಇವತ್ತು ಸಿಗಂದೂರು ಸೇತುವೆ ಆದ್ಮೇಲೆ ಮತ್ತೆ ಸಿಗಂದೂರಿಗೆ ಬರೋರು, ಅದೇ ಇಲ್ಲಿಂದ ಮುರುಡೇಶ್ವರಿಗೆ ಹೋಗೋರು, ಇಲ್ಲಿಂದ ಕೊಲ್ಲೂರಿಗೆ ಹೋಗೋರು, ಆಮೇಲೆ ಇಲ್ಲಿಂದ ಶ್ರೀಧರ ಆಶ್ರಮಕ್ಕೆ ಹೋಗೋರು, ಒಡನ್ಬೈಲಿ ಹೋಗೋರು ಎಲ್ಲ ಏನಾಗಿದೆ. ಆಮೇಲೆ ಜೋಗ ಬರೋರು, ಭಾರಿ ಜನ ಇವತ್ತು ಟೂರಿಸ್ಟ್ ಇವತ್ತು ಸಾಗರ ಬರ್ತಾ ಇದ್ದಾರೆ. ನಾವು ಸಾಗರ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ನಾವು ಆ ಸ್ವಚ್ಛತೆಯನ್ನ ಕಾಪಾಡದೆ ಹೋದ್ರೆ ಈ ಸಾಗರ ಕ್ಷೇತ್ರದ ಗೌರವ ಅಷ್ಟೊಂದು ಇದಿರಲ್ಲ ಅಂತ ನನಗೆ ಅನಿಸ್ತದೆ. ಅದಕ್ಕೋಸ್ಕರ ಇವ್ರೇನಾಗಿದೆ, ಈಗ ಫುಡ್ ಕೋರ್ಟ್ ಮಾಡ್ತಾರೆ, ಎಲ್ಲರೂ ಇವರು ಏನು ಅಂಗಡಿ ಹಾಕೊಳ್ತಾರೆ. ಸುಮ್ಮನೆ ಒಂದು ಅಂಗಡಿ ಹಾಕಿ ಗಾಡಿ ಹಾಕೊಂಡ್ರೆ ಅಡ್ಡಿಲ್ಲ, ಅದಕ್ಕೊಂದು ಟಾರ್ಪಲ್ ಎಳೆದು ಸುತ್ತಿ ಆ ಟಾರ್ಪಲ್ ಎಷ್ಟು ವರ್ಷ ಇದೆ ಏನೋ ಗೊತ್ತಿಲ್ಲ, ಹಾಕಿ ಸುತ್ತ ಹಾಕ್ಬಿಟ್ಟಾರೆ. ತಿನ್ನೋರು ಚೆನ್ನಾಗಿ ಬರ್ಬೇಕಲ್ರ, ಒಟ್ಟು ಹಾಕಿ ಇಲ್ಲಿ ಇಟ್ಟಿದ್ರು ನೋಡ್ಬೇಕಾಗಿತ್ತು ಆಗಿತ್ತಂತ. ಅಷ್ಟು ಒಂದು ಚೆನ್ನಾಗಿ ಕ್ವಾಲಿಟಿ ಆಗಿರ್ಬೇಕು. ಯಾಕಂದ್ರೆ ಇವತ್ತು ಜನ ಚೆನ್ನಾಗಿ ಒಂದಿಷ್ಟು ಸ್ವಚ್ಛತೆಯಾಗಿ ಇಟ್ರೆ ಎಷ್ಟು ದೊಡ್ಡವರು ಸಹ ಬಂದು ಅಲ್ಲಿ ತಿನ್ಲಿಕ್ಕೆ ಅವಕಾಶ ಇದೆ. ನೀವು ಶಿವಮೊಗ್ಗ ನೋಡ್ಬೋದು, ಬೆಂಗಳೂರು ನೋಡ್ಬೋದು, ಸಂಜೆ ಆದ್ರೆ ಎಲ್ಲ ದೊಡ್ಡ ಕಾರ್ ನಿಲ್ಸಿ ಬಂದು ತಿಂತಾರಂದ್ರೆ ಸೊ ಆ ಒಂದು ಫುಡ್ ಕೋರ್ಟಿಗೆ ಬೆಲೆ ಇದೆ. ಅದಕ್ಕಾಗಿ ನಾನು ಸಾಗರದಲ್ಲಿ ಚಿಂತನೆ ಮಾಡಿ ಇವತ್ತು ಈ ಮಟ್ಟದಲ್ಲಿ ಒಂದು ಮಾಡ್ಬೇಕಂತ ಯೋಚನೆ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಶಾಶ್ವತ ಧ್ವಜಸ್ತಂಭದ ಹತ್ರ ಕೇವಲ ಫುಡ್ ಕೋರ್ಟ್ ಒಂದೇ ಅಲ್ಲ, ಅಲ್ಲಿ 2 ಕೋಟಿ ರೂಪಾಯಿದು ಒಂದು ಪಾರ್ಕ್ ಬೇರೆ ಬರ್ತಾರೆ. ಬಹಳ ಸುಂದರವಾದಂತ ಒಂದು ಪಾರ್ಕು, ಅಲ್ಲಿ ಫುಡ್ ಕೋರ್ಟ್ ಜೊತೆಗೆ ಪಾರ್ಕ್ ಇರಬೇಕು. ಮತ್ತೆ ಅಲ್ಲಿ ಬಂದಂತವರಿಗೆ ವಾಕಿಂಗ್ ಪಾತ್ ಎಲ್ಲ ಇರುತ್ತೆ, ಅದೇ ಮಕ್ಕಳಿಗೆ ಆಟ ಆಡಕ್ಕೆಲ್ಲ ಇರುತ್ತೆ. ಪಾನಿಪುರಿ ಎಲ್ಲ ತಿನ್ನಕ್ ಬಂದವರು ಮಕ್ಕಳು ಆಟ ಆಡಬಹುದು, ಪಾರ್ಕ್ ಅಲ್ಲಿ ಕುತ್ಕೋಬಹುದು, ಮತ್ತೆ ಒಳ್ಳೆ ಲೈಟಿಂಗ್ ಇಡ್ತೀವಿ, ಮತ್ತೆ ಕಾರಂಜಿ ಎಲ್ಲ ಬರುತ್ತೆ. ಎಲ್ಲ ಸುಂದರವಾಗಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಿ ಯಾವಾಗಲೂ ಎಷ್ಟು ಜನ ಬೇಕಾದ್ರೂ ಬರ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಅಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಗಣಪತಿ ಕೆರೆ ಮೇಲ್ಗಡೆ ಇರುವಂತ ಜಾಗದಲ್ಲಿ ಬರೀ ಧ್ವಜಸ್ತಂಭ ಒಂದಿದ್ರೆ ಅದೇನು ಉಪಯೋಗ ಆಗೋದಲ್ಲ. ಅದ್ರ ಜೊತೆಗೆ ಇವೆಲ್ಲವೂ ಇರಬೇಕು. ಸಂಜೆ ಹೊತ್ತಿಗೆ ನಮ್ಮ ಸಾಗರದ ಜನ ಇರಬೇಕು ಅನ್ನೋ ಉದ್ದೇಶದಿಂದ ಸುಂದರವಾದಂತ ಅಲ್ಲಿ ಸುಮಾರು 2 ಕೋಟಿ ಪ್ಲಸ್ 60 ಲಕ್ಷ ರೂಪಾಯಿ ಫುಡ್ ಕೋರ್ಟಿಗೂ ಸಹ ಅಲ್ಲಿ ಇಟ್ಟಿದ್ದೀವಿ. ಅದ್ರ ಜೊತೆಗೆ ಬಸ್ ಸ್ಟ್ಯಾಂಡ್ ಇದ್ದು ಖಾಲಿ ಬಿದ್ದಿದೆ, ಅಲ್ಲಿ ಪಾರ್ಕಿಂಗ್ ಬೇರೆ ಬೇರೆ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ. ಆ ಉದ್ದೇಶದಿಂದ ಇವತ್ತು ಅಲ್ಲೂ ಸಹ ಒಳ್ಳೆಯವಾದಂತ ಸುಮಾರು ಅಂಗಡಿ ಬರುತ್ತೆ. ಅಲ್ಲಿ ಒಂದು 30 ಅಂಗಡಿ ಮೇಲೆ ಬರ್ಬೋದೇನೋ ನನಗಪ್ಪ. ಒಂದು 30 ಅಂಗಡಿ ಬಂದ್ರೆ ಅಲ್ಲಿ ಇರುವಂತ ಸುತ್ತಮುತ್ತ ಯಾರ್ಯಾರು ಇದ್ದಾರೆ ಅವ್ರೆಲ್ಲರಿಗೂ ಅಲ್ಲಿ ಸಪರೇಟ್ ಮಾಡ್ತೀವಿ. ವೆಜ್ಜಿಗೆ ಒಂದು ಸೈಟ್ ಕೊಡ್ತೀವಿ, ನಾನ್ ವೆಜ್ಜಿಗೆ ಈ ಸೈಟ್ ಕೊಡ್ತೀವಿ. ಮತ್ತೆ ಅಲ್ಲಿ ಬಂದಂತವರಿಗೆ ಶೌಚಾಲಯ ಮತ್ತು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಡುವಂತ ರೀತಿಯಲ್ಲಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಕೆಲಸ ಮಾಡ್ಬೇಕಂತಾಗಿದೆ. ಬಂಧುಗಳೇ, ಇದು ಒಂದೇ ಅಲ್ಲ, ನನ್ನ ಬಹಳಷ್ಟು ಕನಸುಗಳು ಈ ತಾಲೂಕಿಗೆ ಈ ಒಂದು ಪಟ್ಟಣಕ್ಕೆ ಕೊಡಬೇಕು ಅನ್ನೋದು ಏನಿದೆ ತಾವ್ಯಾರು ತಪ್ಪು ತಿಳ್ಕೊಳ್ಳೋಗಿಲ್ಲ.
ಯಾಕಂದ್ರೆ ಬಹಳ ಜನ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ಇವ್ರ ಹತ್ರ ಹಣ ಇಲ್ಲ, ಇವ್ರ ಹತ್ರ ಸರ್ಕಾರದಲ್ಲಿ ಏನಿಲ್ಲ, ಬಹಳ ಜನ ಬೇರೆ ಬೇರೆ ಮಾತಾಡ್ತಾರೆ. ಬರ್ಲಿಲ್ಲ ಅಂತ 2 ಕೋಟಿ ತಂದೆ ತರ್ತೀನಿ, ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಆರ್ಡರ್ ಆಗಿ ಬಂದಿದೆ, 2 ಕೋಟಿನೂ ಬರುತ್ತೆ, ಅದು ದುಡ್ಡು ಬಂದೇ ಬರುತ್ತೆ. ಅದಕ್ಕಿಂತ ಮುಂಚೆ ನಾವು ಅಡ್ವಾನ್ಸ್ ಆಗಿ ಮಾಡಿದ್ದಿದೆ, ನಮ್ಮ ದುಡ್ಡು ಬೇರೆ ಇದ್ರಲ್ಲೂ ಹಾಕಿದ್ದು ನಮಗಿದೆ. ಹಾಗಾಗಿ ಇವತ್ತು ಇಲ್ಲಿ ಸುಂದರವಾದಂತ ಒಂದು ಒಳ್ಳೆಯ ಫುಡ್ ಕೋರ್ಟ್ ಆದ್ರೆ ನೋಡಿ ಎಷ್ಟು ಗಲೀಜಿತ್ತು, ಇವಾಗ ನೋಡಿ ಎಷ್ಟು ಕ್ಲೀನ್ ಆದ್ಮೇಲೆ ಗೊತ್ತಾಗ್ತದೆ ಇಷ್ಟು ಜಾಗ ಇದೆ ಅಂತ, ನಮಗೆ ಅಷ್ಟು ಚೆನ್ನಾಗಿ ಕಾಣ್ತದೆ. ಅದಕ್ಕೆ ಹೇಳಿದೀವಿ ಈ ಸೈಡ್ ಅಲ್ಲಿ ಒಂದಿಷ್ಟು ಅಂಗಡಿಗಳು ಬರ್ತಾವೋ ಅದೆಲ್ಲ ಟೈಲ್ಸ್ ಹಾಕಿ ಇಟ್ಟು ಬಿಡ್ತೀವಿ, ಅಲ್ಲಿ ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಒಟ್ಟಾಗೆ ಈ ಭಾಗದ ಜನರು ಬಹುಶಃ ಇಲ್ಲಿ ನಿಮ್ಮ ಇವರು ಬರ್ತಾರೆ, ರಜನಿಕಾಂತ್ ಅವರು, ನಿಮ್ ಕಡೆಯವರು ಇಲ್ಲಿ ತಿಂಡಿ ಗಿಂಡಿಗೆ